ಮಾಡುವಂಥದ್ದು. ಇದನ್ನು ಬಿಟ್ಟು ಬೇರೆ ರಸಗಳಲ್ಲಿ ರಾಗಗಳನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದರೂ ಅದು ಅದಕ್ಕೆ ಹಿನ್ನಡೆ ಆಗುವಂಥದ್ದು. ಆದ್ದರಿಂದ ಈ 3 ರಸಗಳನ್ನು ಪ್ರಧಾನವಾಗಿಟ್ಟುಕೊಂಡು ಅದಕ್ಕೆ ಆ ರಸಭಾವಗಳಿಗೆ ಒಗ್ಗುವಂತಹ ರಾಗವನ್ನು ನಾನು ಸಂಯೋಜಿಸಿ ಹಾಡಿರುವುದರಿಂದ ಯಕ್ಷಗಾನ ಶೈಲಿಯೂ ಹಾಗೆ ಉಳಿತು. ಅದರೊಂದಿಗೆ ಯಕ್ಷಗಾನ ಶೈಲಿಯಲ್ಲಿ ರಾಗವು ರಂಜನೆಯನ್ನು ಕೊಡುವಂತಹ ಒಂದು ಆ ಶೈಲಿಯನ್ನು ತೆಗೆದುಕೊಂಡು ಬಂದೆ. ಅದರಿಂದ ವಿಶೇಷವಾಗಿ ಅನೇಕರು ಸಂತೋಷಪಟ್ಟರು. ಎಲ್ಲಕ್ಕಿಂತ ಹೆಚ್ಚು ನನಗೆ ಒಂದು ಸಂತೋಷ ಇದೆ. ಯಾಕಂದರೆ ನನ್ನ ದಾರಿಯನ್ನು ಈಗ ಅನುಸರಿಸ್ತಾ ಇದ್ದಾರಲ್ಲ ಅನೇಕ ಭಾಗವತರುಗಳು, ಅನೇಕ ವಿದ್ಯಾರ್ಥಿಗಳು ಅನ್ನುವುದು ಸಂತೋಷದ ವಿಚಾರ. ಹಲವು ಶ್ರೋತೃಗಳು, ಪ್ರೇಕ್ಷಕರು ಸಹ ಇವತ್ತಿಗೂ ನಾನು ಹಾಡಿದ ಅನೇಕ ಪದ್ಯಗಳನ್ನು ನೆನಪಿಸಿಕೊಳ್ತಾರೆ. ಅದನ್ನು ನನಗೆ ಸಿಕ್ಕಿದಾಗ ಅವರು ಇಂಥ ಪದ್ಯವನ್ನು ನೀವು ತುಂಬ ಚೆನ್ನಾಗಿ ಹಾಡಿದಿರಿ, ಹೀಗೆ ಇವತ್ತಿಗೂ ಅಂತಹ ಒಂದು ನೆನಪು ನನಗೆ ಹಚ್ಚು ಹಸಿರಾಗಿರುವಂಥದ್ದು. ಈಗ ನೀವು ಶೃಂಗಾರ ರಸ ಅಂತ ಹೇಳಿದ್ರಿ, ಮತ್ತೆ ಭಕ್ತಿ. ನಿಮ್ಮ ಶೃಂಗಾರ ನೋಡಿ ಬಾರಿ ಸಾತ್ವಿಕರಾಗಿದ್ದೀರಿ. ಶೃಂಗಾರ ಹೇಗಿದೆಯಪ್ಪ ಕೇಳಿಸ್ಕೊಳ್ಳೋಣ. ಶೃಂಗಾರ ರಸಗಳಿಗೆ ಅನೇಕ ರಾಗಗಳ ಬಳಕೆಯಾಗುವಂಥದ್ದು. ಈಗ ಕಲ್ಯಾಣಿ, ಆಮೇಲೆ ಬೇಹಾಗು, ಹಮೀರ್ ಕಲ್ಯಾಣಿ ಇಂತಹ ರಾಗಗಳು ಶೃಂಗಾರಕ್ಕೆ ತುಂಬ ಒಗ್ಗುವಂಥದ್ದು. ಅದರಲ್ಲಿ ನಾನು ಈಗ ಹಮೀರ್ ಕಲ್ಯಾಣಿ ರಾಗವನ್ನು ಹಾಡ್ತೇನೆ. ಅದಕ್ಕೆ ತಕ್ಕದಾಗಿರುವಂತಹ ಸಾಹಿತ್ಯದೊಂದಿಗೆ. ಕೃಷ್ಣ ಜಾಂಬವತಿ ಕಲ್ಯಾಣದ ಒಂದು ಸನ್ನಿವೇಶ. ಕೃಷ್ಣ ಜಾಂಬವಂತನ ಗುಹೆಗೆ ಹೋಗುತ್ತಾನೆ. ಅಲ್ಲಿ ಜಾಂಬವಂತನ ಮಗಳು, ಅವಳು ಆ ಮಗುವನ್ನು ತೂಗ್ತಾ ಇರ್ತಾಳೆ. ಅವಳ ಸೌಂದರ್ಯ ಅಪ್ರತಿಮ ಸೌಂದರ್ಯ. ಅದನ್ನು ನೋಡಿ ಕೃಷ್ಣ ವರ್ಣಿಸುವಂಥದ್ದು. ಶರದ ಋತು ಪೂರ್ಣಿಮೆಯುಳ್ ಉದಯ ಚಂದಿರ ಕಾಂತಿ, ಶರದ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ, ಸುರುಚಿರಾನನದಿಂದ ಶೋಭಿಸುವ ವಿಭವದಿ, ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುದ. ಅವಳು ಹೇಗಿದ್ದಾಳೆ? ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ, ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ, ಸರಸಿಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ, ಸರಸಿಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ, ಬೆರಗಾಗಿ ಬೆರಗಾಗಿ. ಕೃಷ್ಣನಿಗೆ ಅವಳನ್ನು ನೋಡಿ ಇಷ್ಟೆಲ್ಲ ಸಂತೋಷ ಆಯಿತು. ಇವಳು ಗಿರಿಜೆಯೋ, ಇವಳು ಲಕ್ಷ್ಮಿಯೋ, ಇವಳು ಸರಸ್ವತಿಯೋ, ವಾಣಿಯೋ, ಇವಳು ರತಿಯೋ, ಹೀಗೆ ಅವನ ಆ ಅಂತರಂಗದ ಯಾವ ಶೃಂಗಾರ ರಸ ಈ ರೀತಿಯಾಗಿ ಹೊರಹೊಮ್ಮಿತು. ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಲಿದ್ದಳು. ಆ ಆ ಹೀಗೆ ಕೃಷ್ಣನ ಶೃಂಗಾರ. ನಾನು ಆಡ್ಬಿಟ್ರೆ ಜನ ಆಟ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಏನ್ ಮಾಡೋದು? ತುಂಬಾ ಭಾವಪೂರ್ಣವಾಗಿ ಆಡ್ತಾ ಇದ್ದೀನಿ, ನಮಗೆ ಬೆರಗಾಗೋಯ್ತು. ಈ ರಾಗದ ನೀವು ಬಳಕೆ ಮಾಡುವಾಗ ನಿಮ್ಮ ಕಂಠ ಅದಕ್ಕೆ ಹೊಂದ್ಕೊಳತ್ತೆ ಅಂತ ಮಾಡ್ಬೇಕಾ, ಅಥವಾ ಎಲ್ಲರೂ ಮಾಡಕ್ ಸಾಧ್ಯನಾ ಅಂತ? ಇಲ್ಲ, ಯಾಕಂದರೆ ಈ ರೀತಿಯಾಗಿ ರಾಗವನ್ನು ಬಳಸಬೇಕಾದ್ರೆ ಕೇವಲ ಯಕ್ಷಗಾನ ಶೈಲಿಯ ಕೇವಲ ಶೈಲಿ ಗೊತ್ತಿದ್ದರೆ ಸಾಲದು.
ಸಂಗೀತವನ್ನು ಅಭ್ಯಾಸ ಮಾಡಿರಲೇಬೇಕು. ಸಂಗೀತವನ್ನು ಅಭ್ಯಾಸ ಮಾಡಿದ ಭಾಗವತನಿಂದ ಮಾತ್ರ ರಾಗವನ್ನು ಚೆನ್ನಾಗಿ ಪ್ರಸ್ತುತಪಡಿಸ್ಬೋದು. ಅಂದರೆ ಈಗ ಆ ಸಂಗೀತವನ್ನು ಅಭ್ಯಾಸ ಮಾಡದೇ ಇದ್ದರೂ ಯಕ್ಷಗಾನದಲ್ಲಿ ಚೆನ್ನಾಗಿ ಹಾಡುವವರಿದ್ದಾರೆ. ಆದರೆ ರಾಗಗಳನ್ನು ವಿಸ್ತಾರ ಮಾಡಿ ಇದು ಈ ರಾಗ ಅತ್ಯಂತ ಮನೋಜ್ಞವಾಗಿ ಮೂಡಿ ಬಂತು ಅಂತ ಪಾತ್ರಧಾರಿಗೆ ಅಥವಾ ಪ್ರೇಕ್ಷಕನಿಗೆ ಮನವರಿಕೆ ಆಗಬೇಕಾದ್ರೆ ಸಂಗೀತ ಅಭ್ಯಾಸವನ್ನು ಅಗತ್ಯ ಮಾಡಲೇಬೇಕು. ಮತ್ತು ಸಂಗೀತಾಭ್ಯಾಸ ಯಾವುದೇ ಹಾಡುಗಾರಿಕೆಗಾದರೂ ಸಂಗೀತಾಭ್ಯಾಸ ಬಹಳ ಮುಖ್ಯ. ಅದು ನಮ್ಮ ಯಕ್ಷಗಾನಕ್ಕೆ ತುಂಬ ಮುಖ್ಯ ಸಂಗೀತಾಭ್ಯಾಸ. ಯಾಕಂದರೆ ಸ್ವರದ ಸಾಧನೆ ಅಂದರೆ ನಮ್ಮ ಸ್ವರದ ಕಲ್ಚರ್, ಸ್ವರದ ಕಂಟ್ರೋಲು ಇರಬೇಕಾದ್ರೆ ಆ ಸ್ವರಾಭ್ಯಾಸವನ್ನು ಮಾಡಲೇಬೇಕು. ಸಂಗೀತದಲ್ಲಿ ಹೇಳಿರುವಂಥ ಸರಳಿ ವರಸೆ, ಜಂಟಿ ವರಸೆ, ತಾರಸ್ಥಾಯಿ ವರಸೆ, ದಾಟು ವರಸೆಗಳು, ಹೀಗೆ ಸಂಗೀತದಲ್ಲಿ ಅಭ್ಯಾಸದ ಕ್ರಮ ಬೇರೆ ಬೇರೆ ಇದೆ. ಅದನ್ನೆಲ್ಲ ನಾವು ಯಕ್ಷಗಾನ ಭಾಗವತರು ಹಾಡಿದರೆ ನಮ್ಮ ಧ್ವನಿಯನ್ನು ನಾವು ಕಂಟ್ರೋಲಲ್ಲಿ ಇಟ್ಟುಕೊಳ್ಬೋದು. ಕೆಲವೊಮ್ಮೆ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ ಕಂಠದ ಬಗ್ಗೆ. ಆ ಕಂಠ ಬಹಳ ಭಾರಿ ಆಸೆ ಇತ್ತು. ಕಾಲೇಜ್ ದಿನಗಳಲ್ಲಿ ವೇಷ ಹಾಕಿ ಕಲಿಯೋಣ ಅಂತ ಓದಿಕೊಂಡು ನನ್ನ ಬಾಯಿ ಸಟ್ಟಾಗವೇನೋ ಅಂತೇಳಿ ಅದಕ್ಕೆ ಕೇಳ್ತಾ ಇದ್ದೀನಿ ಈಗ. ಅಂದರೆ ಕಂಠವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಆದರೆ ಕೆಲವು ಭಾಗವತರುಗಳಿಗೆ ಅಥವಾ ಕೆಲವು ವ್ಯಕ್ತಿಗಳಿಗೆ ದೈವದತ್ತವಾಗಿ ಆ ಕಂಠಕ್ಕೆ ಒಂದು ಶಕ್ತಿ ಇರುವಂಥದ್ದು. ಬಹುಶಃ ಸ್ವರವನ್ನು ನಮ್ಮ ಗುರುಗಳು ಹೇಳ್ತಾ ಇದ್ದರು, ರಾಜಗೋಪಾಲಾಚಾರ್ಯರು, ಸಂಗೀತದ ಗುರುಗಳು. ಈಗ ಸಂಗೀತ ಅಂದರೆ ಯಾವುದೇ ಹಾಡುಗಾರಿಕೆಯ ಹಾಡುವ ವಿಧಾನ 3 ಸ್ಥಾಯಿಗಳು ಇರುವಂಥದ್ದು. ಒಂದು ಮಂದ್ರಸ್ಥಾಯಿ, ಇದು ಮಧ್ಯಸ್ಥಾಯಿ, ತಾರಸ್ಥಾಯಿ. ಈ 3 ಸ್ಥಾಯಿಗಳಲ್ಲಿ ಸಂಚಾರ ಮಾಡುವಂತಹ ಒಬ್ಬ ಸ್ವರ ಸಂಪತ್ತು ಒಬ್ಬ ವ್ಯಕ್ತಿಗೆ ಇರುತ್ತದೆ ಅಂತಾದರೆ ಅದು ಅವನಿಗೆ ದೈವಾನುಗ್ರಹ, ಅದು ಪೂರ್ವಜನ್ಮದ ಪುಣ್ಯದಿಂದ ಮಾತ್ರ ಸಾಧ್ಯ ಅಂತ ಅವರು ಹೇಳ್ತಾರೆ. ಆದ್ದರಿಂದ ಅಂತಹ ಒಂದು ಆ ಸ್ವರದ ಶಕ್ತಿ, ಆ ಕಂಠಕ್ಕೆ ಅಂತಹ ಶಕ್ತಿ ಬರಬೇಕಾದ್ರೆ ದೈವಾನುಗ್ರಹ ತುಂಬ ಮುಖ್ಯ. ಇನ್ನೊಂದು ನಮ್ಮ ಆರೋಗ್ಯವನ್ನು ನಾವು ಕಾದುಕೊಳ್ಳುವಂಥದ್ದು. ಕೆಲವರಿಗೆ ಏನು ತಿಂದರೂ ಏನೂ ಆಗೋದಿಲ್ಲ, ಅಥವಾ ಈ ಕೆಲವರು ಕೋಲ್ಡ್ ಕುಡಿತಾರೆ, ತಣ್ಣೀರು ಕುಡಿತಾರೆ, ಅಥವಾ ಇನ್ನಿತರ ಎಣ್ಣೆ ಪದಾರ್ಥಗಳನ್ನು ತಿನ್ನುತ್ತಾರೆ. ಹಾಗೆ ಏನು ತಿಂದರೂ ಏನೂ ಆಗೋದಿಲ್ಲ. ಆದರೆ ನನಗೆ ಈ ಕೋಲ್ಡು, ತಣ್ಣೀರು, ಮೊಸರು ಇಂಥ ತಿಂದರೆ ನಮ್ಮ ಸ್ವರಕ್ಕೆ ಕಷ್ಟ ಆಗುವಂಥದ್ದು. ಕಾರಣ ಅಂದರೆ ನನಗೆ ದೇಹ ಶಕ್ತಿ ಕಡಿಮೆ. ಸ್ವಾಭಾವಿಕವಾಗಿ ನಮಗೆ ಕಂಠಕ್ಕೆ ತ್ರಾಣ ಬೇಕು ಅಂತಾದರೆ ನಮಗೆ ದೇಹ ಬಲ ಕಡಿಮೆ ಇರಬೇಕು. ಅದರಿಂದ ಆ ದೇಹ ಬಲ ಇದ್ದಾಗ ನಮ್ಮ ಕಂಠಕ್ಕೆ ಶಕ್ತಿ ಬರುವಂಥದ್ದು. ಹಾಗಂತ ಹೇಳಿ ಒಬ್ಬ ಅತ್ಯಂತ ಬಲಿಷ್ಠನಾಗಿರ್ತಾನೆ, ಅವನಿಗೆ ಸ್ವರ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅವನಿಗೇನು ಸ್ವರ ಇರೋದಿಲ್ಲ. ಇಲ್ಲ, ಹಾಗೇನಿಲ್ಲ. ಊಟ ಅವರು ತುಂಬ ಚೆನ್ನಾಗಿ ಹಾಕ್ತಾರೆ, ತುಂಬ ಕಾಳಜಿ ನನ್ನ ಬಗ್ಗೆ. ತುಂಬ ಖಂಡಿತ. ಅವರ ಬಗ್ಗೆ ಹೇಳಬೇಕು ಅಂತಾದರೆ ನಾನು ಮದುವೆ ಆದಾಗಿನಿಂದಲೂ ನನ್ನ ಕಂಠಕ್ಕೆ ಯಾವ ಆಹಾರ ಬೇಕು ಅವರು ಅದನ್ನು ಚೆನ್ನಾಗಿ ತಿಳಿದುಕೊಂಡು ಒಂದು ರೀತಿಯಲ್ಲಿ ನನ್ನನ್ನು ಒಂದು ಮಗು ರೀತಿ ಹಾಗೆ ಅವರು ಇಷ್ಟು ವರ್ಷ ಅವರು ನನ್ನನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇಲ್ಲ, ಲವ್ ಗಿವ್ ಏನೂ ಇಲ್ಲ, ಸೀದಾ ನಾವು ಬೇರೆಯವರ ಮೂಲಕ ಬಂತು ಮದುವೆ ಆದದ್ದು. ಆದರೆ ಈ ಬಗ್ಗೆ ಅವರು ತುಂಬ ಇವತ್ತಿಗೂ ಅವರು ಆ ಕಾಳಜಿಯನ್ನು ವಹಿಸ್ತಾರೆ. ಇನ್ನೊಂದು ಅಂದರೆ ಈ ಕಂಠದ, ಅದೇ ನಾ ಹೇಳಿದಾಗೆ ಕಂಠಕ್ಕೆ ತ್ರಾಣ ಬೇಕು. ಕಂಠದ ತ್ರಾಣ ಇಲ್ಲದೆ ಹೋದರೆ ನಾವು ನಮ್ಮ ಇಷ್ಟ ಬಂದ ಹಾಗೆ ಹಾಡಲಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ನನಗೆ ವಯಸ್ಸಾಯಿತು, 63 ವರ್ಷ. ಈ ವಯಸ್ಸಿನಲ್ಲಿ ಆ ಕಂಠಕ್ಕೆ ಸ್ವಾಭಾವಿಕವಾಗಿ ತ್ರಾಣ ಕಡಿಮೆ ಆಗಿದೆ. ಆದರೂ ನಾನು ಸಂಗೀತವನ್ನು ಕಲಿತಿದ್ದರಿಂದ ಆ ಸಂಗೀತಾಭ್ಯಾಸ ನನಗೆ ಈಗ ಹಾಡಲಿಕ್ಕೆ ತುಂಬ ಸಹಾಯ ಆಗ್ತಾ ಇದೆ. ಇದು ನಾನು ಏನಕ್ಕೆ ಕೇಳಿದ್ರೆ ಮುಖಸ್ತುತಿ ಮಾಡ್ಲಿಕ್ಕಲ್ಲ, ಭೀಮಸೇನ್ ಜೋಶಿಗಳು, ಆಮೇಲೆ ಗಂಗೂಬಾಯಿ ಹಾನಗಲ್ ಅವರು ಅಲ್ವಾ, ಅವರೆಲ್ಲ ತುಂಬಾ ಸೀನಿಯಾರಿಟಿ, ತುಂಬಾ ವಯಸ್ಸಾದ್ಮೇಲೆ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ನನಗೂ ನಿಜವಾಗಿಯೂ ಆಸೆ, ನಾನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟು ವರ್ಷವೂ ನಾನು ಹಾಡ್ತಾ ಇರಬೇಕು ಅನ್ನೋ ಆಸೆ. ಅದು ಭಗವಂತನ ಅನುಗ್ರಹ ಹೇಗೆ ಇದೆಯೋ ಗೊತ್ತಿಲ್ಲ, ಅಂತೂ ಆ ಆಸೆ. ವಾಗ್ದೇವಿಯ ವರ ಸರಿ ಇದೆ ಖಂಡಿತವಾಗಿ. ನೀವು ಯಕ್ಷಗಾನದ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ವಿ, ಸಂಗೀತ ಆಯಿತು, ಭಾಗವತಿಕೆ ಆಯಿತು. ಇವಾಗ ನನಗೆ ಕೆಲವು ಕಡೆ ಪ್ರಸಂಗಗಳು ನೋಡುವಾಗ ಭಾಗವತರು ಮತ್ತೆ ನಮ್ಮ ವೇಷಧಾರಿಗಳು, ಅರ್ಥಧಾರಿಗಳು
ಸ್ವಲ್ಪ ಎಲ್ಲೋ ಕ್ಲಾಶ್ ಆಗ್ತಾ ಇತ್ತು ಅಂತ ಅನಿಸ್ತಿರುತ್ತೆ. ಹ್ಮ್. ನಿಜನಾ ಅಥವಾ ಅದು ಆಗ್ಬಿಡತ್ತಾ? ನಿಜ, ಹೌದಾ? ಖಂಡಿತವಾಗಿಯೂ ಇದು ನಿಜ. ಹಾ. ಯಾಕಂದರೆ ಮೊದಲು ಈಗ ಮೇಳ ಅನ್ನುವ ಹೆಸರೆಯ ಹಾ. ಒಟ್ಟುಗೂಡುವಿಕೆ ಅಂತ. ಈಗ ನಾವು ಯಕ್ಷಗಾನ ಮೇಳಗಳು ಅಂತ ಹೇಳ್ತೇವೆ. ಹಾ, ಯಕ್ಷಗಾನ ಸರಿಗಮ ಮೇಳಗಳಲ್ಲಿ ಮೇಳ. ಹೌದು, ಯಾವುದೇ ಮೇಳಗಳಿರಲಿ, ಹೌದು. ಮೇಳ ಅಂದರೆ ಎಲ್ಲ ಕಲಾವಿದರು ಒಟ್ಟಾಗಿ ಒಂದು ಕಥೆಯನ್ನು ರಂಗದಲ್ಲಿ ಅಭಿನಯಿಸುವಂತಹದ್ದಕ್ಕೆ ಒಟ್ಟಂದದ ಒಂದು ಸಮೂಹಕ್ಕೆ ಮೇಳ ಅಂತ ಹೆಸರು. ಈಗ ಏನಾಗಿದೆ ಅಂದರೆ, ಹಿಂದೆ ಈಗ ನಾನು ಭಾಗವತ, ನೀವು ಒಬ್ಬರು ವೇಷಧಾರಿಗಳು, ಅವರು ಒಬ್ಬರು ಚಂಡೆ ಮದ್ದಲೆ ವಾದಕರು. ಈಗ ಏನಾಗಿದೆ ಅಂದರೆ, ಹಿಂದೆ ಎಲ್ಲರೂ ಒಟ್ಟಾಗಿ ವೇಷಧಾರಿಗಳು, ಹಿಮ್ಮೇಳ ಎಲ್ಲರೂ ಒಟ್ಟಾಗಿ ಒಂದು ಪ್ರಸಂಗವನ್ನು ನಾವು ಚೆನ್ನಾಗಿ ಆಡಿ ತೋರಿಸಬೇಕು ಅನ್ನುವಂತಹ ಒಂದು ಭಾವನೆ ಇರ್ತಾ ಇತ್ತು ಎಲ್ಲ ಕಲಾವಿದರಲ್ಲೂ. ಹಾಗಾಗಿ ಆ ಕಾಲದಲ್ಲಿ ತುಂಬ ಚೆನ್ನಾಗಿ ಪ್ರಸಂಗದ ನಿರ್ವಹಣೆ ಆಗ್ತಾ ಇದ್ದು ಆಟಗಳು. ಇವಾಗ ಏನಾಗಿದೆ ಅಂದರೆ, ವ್ಯಕ್ತಿ ಕೇಂದ್ರೀಕೃತವಾಗಿ ಕಲೆ ಮುಂದೆ ಹೋಗ್ತಾ ಇದೆ. ಅಂದರೆ ಉದಾಹರಣೆಗೆ, ಒಬ್ಬ ವೇಷಧಾರಿಗೆ ಸ್ಟಾರ್ ವ್ಯಾಲ್ಯೂ ಇದೆ, ಅಥವಾ ಒಬ್ಬ ಭಾಗವತನಿಗೆ ಸ್ಟಾರ್ ವ್ಯಾಲ್ಯೂ ಇದೆ. ಮುಖ್ಯವಾಗಿ ಪ್ರೇಕ್ಷಕರ ಗಮನ ಈಗ ತಮ್ಮ ನೆಚ್ಚಿನ ಕಲಾವಿದ ಅವನು ಸ್ಟೇಜಿಗೆ ಬಂದರೆ ಸಾಕು, ಅವನಲ್ಲಿ ಅರ್ಹತೆ ಇದೆಯೋ ಇಲ್ಲವೋ ಅನ್ನುವ ಪ್ರಶ್ನೆ ಇಲ್ಲ. ಅವನನ್ನು ನೋಡಲಿಕ್ಕಾಗಿ ಅವನ ಅಭಿಮಾನಿಗಳು ಬಂದಿರ್ತಾರೆ. ಅವನಲ್ಲಿ ಅರ್ಹತೆ ಇರಲೇಬೇಕು ಅಂತಿಲ್ಲ. ಈಗಿನ ಪ್ರೇಕ್ಷಕರ ಧೋರಣೆ ಹೇಗೆ ಅಂದರೆ, ತನ್ನ ನೆಚ್ಚಿನ ಕಲಾವಿದ ರಂಗಕ್ಕೆ ಬಂದ ಅಂತ ಆದ್ಕೊಳ್ಳೆ ಸಿಳ್ಳೆ ಚಪ್ಪಾಳೆಗಳನ್ನು ಹೊಡೆಯುವಂತಹದ್ದು, ಇದು ಈಗ ಆಗುತ್ತಾ ಇರುವಂತಹ ಒಂದು ಅಧ್ವಾನ. ಇದರಿಂದ ಏನಾಗುತ್ತದೆ ಅಂದರೆ, ಯಕ್ಷಗಾನ ಕಲೆ ಸೊರಗುತ್ತದೆ. ಅಂದರೆ ಯಾವುದೇ ಒಂದು ಕಲೆಗೂ ತತ್ವ ಸಿದ್ಧಾಂತ ಅಂತ ಇರುವಂಥದ್ದು, ಪರಂಪರೆ. ಈ ಒಂದು ತಳಹದಿಯ ಮೇಲೆ ನಾವು ಹೋಗುವಾಗ ವ್ಯಕ್ತಿ ಕೇಂದ್ರೀಕೃತವಾದರೆ ನಾವು ಯಕ್ಷಗಾನ ರಂಗಕ್ಕೆ ನ್ಯಾಯವಾಗಿ ಏನನ್ನು ಕೊಡಬೇಕು ಅಂತ ಬಯಸ್ತೇವೆ, ಇದನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನೊಂದು ದುರಂತ ಅಂದರೆ, ಯಾವುದೇ ಹೆಚ್ಚಿನ ಕಲಾವಿದರುಗಳಲ್ಲಿ ಅಧ್ಯಯನ ಇಲ್ಲ. ಅಧ್ಯಯನವನ್ನು ಮಾಡುವಂಥ ಕಲಾವಿದರ ಸಂಖ್ಯೆ ಬಹಳ ಕಡಿಮೆ. ಆ ಕಾರಣದಿಂದ. ಆದರೆ ಮೊದಲು ಹಾಗಲ್ಲ, ಎಲ್ಲ ಒಂದು ಪಾತ್ರ. ಅಂದರೆ ಈಗ ಒಂದು ಕೃಷ್ಣ ಸಂಧಾನ ಅಂದರೆ, ಕೃಷ್ಣ, ಕೌರವ, ವಿದುರ, ಕರ್ಣ, ಧರ್ಮರಾಜ, ಭೀಮ, ದ್ರೌಪದಿ, ಇಷ್ಟು ಪಾತ್ರವನ್ನು ತೆಗೆದು ಕೊನೆ ಪಕ್ಷ ಇಷ್ಟು ಪಾತ್ರವನ್ನು ತೆಗೆದುಕೊಂಡರೂ ಒಂದು ಕೃಷ್ಣ ಸಂಧಾನವನ್ನು ಮಾಡ್ಬೋದು. ಆದರೆ ಈಗೇನಾಗಿದೆ ಅಂದರೆ, ಕೇವಲ ವಿದುರ, ಕೃಷ್ಣ, ಕೌರವ ಇಷ್ಟಲ್ಲೇ ಸಂಧಾನವನ್ನು ಮುಗಿಸುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಆದರೆ ಕೃಷ್ಣ ಸಂಧಾನ ಅಂದರೆ ಅದು ಎಷ್ಟು ಪಾತ್ರಗಳು ಬೇಕು, ಪಾಂಡವರು, ಕೌರವರು. ಈಗ ಕೌರವರು 101 ಕೌರವರನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೊನೆ ಪಕ್ಷ ಆ ಪ್ರಸಂಗದಲ್ಲಿ ಎಷ್ಟು ಪಾತ್ರಗಳು ಇವೆ. ಈಗ ನಾವು ಒಂದು ಸೈಡು ಪಾತ್ರಗಳು ಅಂದರೆ, ಉದಾಹರಣೆಗೆ ಈಗ ನಕುಲ ಸಹದೇವರು, ಬೇಡ ಅಂತ ನಾವು ಅದನ್ನು ಬಿಟ್ಟು ಬಿಡ್ತೇವೆ ಈಗ. ಆದರೆ ನಿಜವಾಗಿ ನಕುಲ ಸಹದೇವರು, ಪಂಚ ಪಾಂಡವರು ಇದ್ದರೇ ಆ ಪ್ರಸಂಗಕ್ಕೆ ಒಂದು ಕಳೆ. ಹೀಗೆ ಯಾವ ಪಾತ್ರಗಳನ್ನು ಬಿಡುವುದರಿಂದ, ಕೆಲವು ಪಾತ್ರಗಳನ್ನು ಬಿಡುವುದರಿಂದ ಔಚಿತ್ಯವಾಗಿ ನಾವು ಒಂದು ಪ್ರಸಂಗವನ್ನು ಕೊಟ್ಟಾಗೆ ಆಗುವುದಿಲ್ಲ. ಯಾವುದೋ ಸಣ್ಣ ಪಾತ್ರಗಳಿಂದಲೂ ರಂಗಕ್ಕೆ ಪೋಷಣೆ ಸಿಗುವಂಥದ್ದು, ಅಥವಾ ಪ್ರಧಾನ ಪಾತ್ರಕ್ಕೆ ಪೋಷಣೆ ಸಿಗುವಂಥದ್ದು. ಆದರೆ ಇವತ್ತು ಹಾಗಾಗ್ತಾ ಇಲ್ಲ. ವ್ಯಕ್ತಿ ಕೇಂದ್ರೀಕೃತವಾಗಿ ಸಾಗ್ತಾ ಇರುವುದರಿಂದ ಕಲಾವಿದನಲ್ಲಿ, ಹಿಮ್ಮೇಳ ಭಾಗವತನಲ್ಲಿ ಕೊರತೆಗಳು ಕಡಿಮೆ. ಮತ್ತು ನಾವು ಒಂದು ವ್ಯವಸ್ಥಿತವಾಗಿ ಒಂದು ಪದ್ಯವನ್ನು ಹೇಳಬೇಕು ಅಂತ ಬಯಸಿದರೆ, ಉದಾಹರಣೆಗೆ ಒಂದು ಪದ್ಯದ ಚರಣವನ್ನು 2 ಅಥವಾ 3 ಬಾರಿ ಅಭಿನಯಿಸಬಹುದು. ಅದಕ್ಕೂ ಹೆಚ್ಚು ಅಭಿನಯಿಸುವುದಕ್ಕೆ ಪಾತ್ರಧಾರಿಯಲ್ಲಿಯೂ ಸಾಮರ್ಥ್ಯ ಇರುವುದಿಲ್ಲ. ಆದರೆ ಈಗೇನಾಗ್ತಾ ಇದೆ ಅಂದರೆ, ಎಲ್ಲರೂ ಅಲ್ಲ, ಕೆಲವು ಪಾತ್ರಧಾರಿಗಳು ಖುಷಿ ಬಂದ ಹಾಗೆ ನಾವು ಪದ್ಯವನ್ನು ಮುಗಿಸುವ ಹಂತಕ್ಕೆ ತಲುಪಿದರು ಅವರು ಮತ್ತೆ ಮತ್ತೆ ಆ ಪದ್ಯದ ಸಾಲನ್ನು ಎತ್ತಿಕೊಂಡು ಅಭಿನಯಿಸುವಂಥದ್ದು. ಉದಾಹರಣೆಗೆ ಈಗ ಸೃಷ್ಟಿಗರ್ಜುನ ಅನ್ನುವ ಸುಧನ್ವಾರ್ಜುನ ಒಂದು ಪದ್ಯವನ್ನು ತೆಗೆದುಕೊಂಡ್ರೆ, ಕೇವಲ ಸೃಷ್ಟಿಗರ್ಜುನ ಅನ್ನುವ ಒಂದು ಶಬ್ದವನ್ನು ಹಿಡಿದುಕೊಂಡು ಅವರು ಲೆಕ್ಕ ತಪ್ಪಿ ಅಭಿನಯಿಸ್ತಾರೆ. ಆದರೆ ಅಭಿನಯಿಸುವ ಕ್ರಮ ಹೇಗೆ ಅಂದರೆ, ಸೃಷ್ಟಿಗರ್ಜುನ ಎಂಬವನೇ ನೀನು ನಿನ್ನಶ್ವ ಕಟ್ಟಿಕೊಂಡಿಹ ಪಿತನು. ಇಷ್ಟು ಇಡೀ ಸಾಲುಗಳನ್ನು ಭಾಗವತನು ಹೇಳಿ, ಈ ಇಡೀ ಸಾಲುಗಳಿಗೆ ಒಂದು ಅಭಿನಯಿಸುವ ಸಾಮರ್ಥ್ಯ ಕಲಾವಿದನಿಗೆ ಇದೆ ಅಂತಾದರೆ,
ಹಾಗೆ ಅವನು ಅಭಿನಯಿಸ್ತಾನೆ ಅಂತಾದರೆ ಅದು ನಿಜವಾಗಿ ಒಂದು ಒಳ್ಳೆಯ ಕಲಾವಿದ ಅಂತ ಹೇಳ್ಬೋದು. ಈ ಹೊತ್ತು ಆ ರೀತಿಯ ಒಂದು ಸಂದರ್ಭ ಒದಗಿದೆ. ಇದು ಚೆನ್ನಾಗಿ ಆಗಲಿ ಅಂತ ನಾನು ಅಲ್ಲ, ಹಾರೈಸ್ತೇನೆ.